ಡಾಕ್ಟರ್, ಗೌಟ್ ಇದ್ದರೆ ನಾನು ಯಾವ ಆಹಾರವನ್ನು ತಪ್ಪಿಸಬೇಕು? ಚಿಕನ್, ಮಟನ್, ಬೇಳೆ ಎಲ್ಲವನ್ನೂ ಬಿಡಬೇಕಾ? ತಪ್ಪಿಸಬೇಕಾದದ್ದು ಎಲ್ಲವೂ ಅಲ್ಲ, ಕಡಿಮೆ ಮಾಡಬೇಕಾದ ಆಹಾರಗಳು ಇವೆ. ಕೆಂಪು ಮಾಂಸ, ಮಟನ್, ಬೀಫ್, ಪೋರ್ಕ್. ಕೆಲವು ಸಮುದ್ರ ಆಹಾರಗಳು ಸಾರ್ಡಿನ್, ಆಂಚೋವಿ, ಸೀಗಡಿ, ಶೆಲ್ಫಿಶ್. ಇವನ್ನು ಸಂಪೂರ್ಣವಾಗಿ ಬಿಡಬೇಕಂತಿಲ್ಲ, ಅಪರೂಪಕ್ಕೆ ಕಡಿಮೆ ಪ್ರಮಾಣದಲ್ಲಿ ತಿನ್ನಿ. ಬಹಳ ಜನ ಮರೆತು ಬಿಡುವ ಪ್ರಮುಖ ಕಾರಣಗಳು ಎಂದರೆ ಬಿಯರ್, ಮದ್ಯಪಾನ, ಸಕ್ಕರೆ ಇರುವ ಕೂಲ್ ಡ್ರಿಂಕ್ಸ್ ಮತ್ತು ಪ್ಯಾಕೆಟ್ ಹಣ್ಣಿನ ಜ್ಯೂಸ್. ಇವು ಯೂರಿಕ್ ಆಸಿಡ್ ಹೆಚ್ಚಿಸಿ ಗೌಟ್ ಅಟ್ಯಾಕ್ಗೆ ಕಾರಣವಾಗಬಹುದು. ಆಹಾರಕ್ಕೆ ಹೆದರುವ ಅಗತ್ಯ ಇಲ್ಲ. ತರಕಾರಿಗಳು, ಹಣ್ಣುಗಳು, ಧಾನ್ಯಗಳು, ಬೇಳೆಕಾಳುಗಳು ಮತ್ತು ಕಡಿಮೆ ಕೊಬ್ಬಿನ ಹಾಲಿನ ಪದಾರ್ಥಗಳು ಇವನ್ನು ಒಳಗೊಂಡ ಆರೋಗ್ಯಕರವಾದ ಆಹಾರವನ್ನು ಹೆಚ್ಚಿನವರು ನಿರಾಳವಾಗಿ ಸೇವಿಸಬಹುದು. ಮತ್ತೊಂದು ಮುಖ್ಯ ವಿಷಯ, ಆಹಾರ ಮಾತ್ರದಿಂದ ಗೌಟ್ ನಿಯಂತ್ರಣವಾಗುವುದಿಲ್ಲ. ವೈದ್ಯರು ಯೂರಿಕ್ ಆಸಿಡ್ ಕಡಿಮೆ ಮಾಡಲು ಮಾಡುವ ಔಷಧಿ ಕೊಟ್ಟಿದ್ದರೆ ಅದನ್ನು ನಿಯಮಿತವಾಗಿ ತೆಗೆದುಕೊಳ್ಳಿ. ಪರ್ಫೆಕ್ಟ್ ಡಯಟ್ ಬೇಕಿಲ್ಲ. ಸರಿಯಾದ ಆಹಾರ ಮತ್ತು ಸರಿಯಾದ ಚಿಕಿತ್ಸೆ ಇವೆರಡು ಸೇರಿದಾಗಲೇ ಗೌಟ್ ನಿಯಂತ್ರಣವಾಗಲು ಸಾಧ್ಯವಾಗುತ್ತದೆ. ನಾನು ಡಾಕ್ಟರ್ ನಿಖಿಲ್ ಸಿ, ಕ್ಲಿನಿಕಲ್ ಇಮ್ಯುನಾಲಜಿ ಮತ್ತು ರುಮಟಾಲಜಿ ತಜ್ಞ, ಬೆಂಗಳೂರು. ಇಂತಹ ಸರಳ ಮತ್ತು ವೈಜ್ಞಾನಿಕ ಆರೋಗ್ಯ ಮಾಹಿತಿಗಾಗಿ ನನ್ನನ್ನು ಫಾಲೋ ಮಾಡಿ.